ನನ್ನ ಆಜಾದ್ ಭಾರತ್ ಚಿತ್ರ ದೇಶಕ್ಕಾಗಿ ನಾನು ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂತಹ ಕನ್ನಡಿಗಳಾಗಿ ಹಿಂದಿ ಚಿತ್ರವನ್ನು ಮಾಡಿ ಭಾರತ ಮಾತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನನ್ನ ಆಜಾದ್ ಭಾರತ್. ಈ ತಿಂಗಳಲ್ಲಿ ನಾವು ರಿಲೀಸ್ ಮಾಡೋದು ಯಾಕೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಮಾಸ 23ನೇ ತಾರೀಕು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜಾನ್ವರಿನಲ್ಲಿ ರಿಲೀಸ್ ಮಾಡಿ ಇಡೀ ದೇಶ ಅವ್ರಿಗೆ ಒಂದು ಟ್ರಿಬ್ಯೂಟ್ ಮತ್ತು ಗೌರವವನ್ನು ಸಲ್ಲಿಸಬೇಕು ಅಂತ. ನೇತಾಜಿ ಅವರ ಎಷ್ಟು ಯೂನಿಕ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ನಾವು ಎಷ್ಟೊಂದು ಹಿಸ್ಟ್ರಿಲಿ ಎಷ್ಟೊಂದು ಅನ್ಸಂಗ್ ಹೀರೋಸ್ ಪರ್ಸನಾಲಿಟೀಸನ್ನು ನೋಡಿರ್ತೀವಿ. ಆದರೆ ಪ್ರಪಂಚದಲ್ಲೇ ಯಾರೂ ಕೂಡ ಒಬ್ಬ ಮಹಿಳೆ ಬಂದು ರಾಣಿಗೆ ಸಮಾನ, ಅವಳಲ್ಲಿ ರಾಣಿ ಎಷ್ಟು ಕಾಳಿ ಎಷ್ಟು ತಾಕತ್ತಿದೆ, ಅವಳು ಎದ್ದು ನಿಂತು ದೇಶಕ್ಕೆ ಕೆಲಸ ಮಾಡಬಹುದು ಅಂತ ಅನ್ನೋದನ್ನ ಮುಂದಿಂದನ್ನು ಅವರು ಗಮನಿಸಿದಂಥ ವ್ಯಕ್ತಿ ಅವರೊಬ್ಬರೇನೆ. ದೇಶದಲ್ಲಿ ಮಹಿಳಾ ಆರ್ಮಿಯನ್ನು ರಾಣಿ ಝಾನ್ಸಿ ರೆಜಿಮೆಂಟ್ನ ಕಟ್ಟಿದಂಥ ವ್ಯಕ್ತಿ. ಸೊ ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ನನ್ನಲ್ಲಿ ಅಪಾರವಾದ ದೇಶಭಕ್ತಿ ಇರೋದ್ರಿಂದ ನಾನು ಈ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಅದೇ ಸಬ್ಜೆಕ್ಟ್ನ ತೊಗೊಂಬಂದು ತೋರಿಸ್ಬೇಕು ಅಂತ ಮಾಡಿದ್ದು. ಅದರಲ್ಲಿ ಎಸ್ಪೆಷಲಿ ನೀರಾ ಆರ್ಯ ಅವರ ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀರಾ ಆರ್ಯ ತನ್ನ ಗಂಡನ್ನೇ ಕೊಲೆ ಮಾಡಿ ನೇತಾಜಿ ಅವರು ನನ್ನ ದೇಶಕ್ಕೆ ಬೇಕು ಅನ್ನೋದನ್ನು ಡಿಸಿಷನ್ನ ತೊಗೊಳ್ಳೋದೇ ಒಂದು ಮೇಜರ್ ಡಿಸಿಷನ್ ಲೈಫಲ್ಲಿ. ಅದನ್ನು ತೊಗೊಂಡು ದೇಶಕ್ಕಾಗಿ ನನಗೆ ಲೀಡರ್ ಮುಖ್ಯ ಅಂತ ಅವಳು ಕುಟುಂಬ ಅಲ್ಲ ದೇಶ್ ಪೆಹ್ಲೆ ಅಂತ ಅದನ್ನು ತೊಗೊಂಡಾಗಲೂ ಡಿಸಿಷನ್ನು ಅವಳನ್ನ ಜೈಲಿಗೆ ಹಾಕಿ ಅವಳಿಗೆ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕಿದ್ರೂ ಕೂಡ ಈಗಿನ ಕಾಲದ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತುಂಬ ಸೂಕ್ಷ್ಮವಾಗಿರ್ತಾರೆ. ಆದರೆ ನೀರಾ ಆರ್ಯ ಮತ್ತು ಅಯನ್ಯನಲ್ಲಿ ಇದ್ದಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇತ್ತು ಅಂದರೆ ಊಟ ತಿಂಡಿ ಇಲ್ಲದೆ ಇದ್ರೂ, ಇಂಟರ್ನೆಟ್ಟು ಮೊಬೈಲು ಫೋನು ಮತ್ತು ಕಂಪ್ಯೂಟರ್ ಇಲ್ಲದೆ ಹೋದ್ರೂ ಯಾರಿಂದನೂ ಸಾಲ ತೊಗೊಂಡು ಇವ್ರಿಗೆ ಮೋಸ ಮಾಡು, ಇವ್ರಿಗೆ ಮೋಸ ಮಾಡು ಅನ್ನೋ ಕೆಟ್ಟ ಬುದ್ಧಿ ಇಲ್ಲದೆ ಇದ್ರು, ಆ ಥರ ವ್ಯವಸ್ಥೆಗಳು ಇಲ್ಲದೆ ಇದ್ರೂ ಸ್ಟ್ರಾಂಗ್ ವ್ಯಕ್ತಿತ್ವಗಳಾಗಿದ್ದರು. ಆ ವ್ಯಕ್ತಿತ್ವ ನನ್ನ ಈಗಿನ ಕಾಲದ ಮಕ್ಕಳಲ್ಲಿ ಬೇರೂರಬೇಕು ಅನ್ನೋದೊಂದೇ ಒಂದು ಕಾರಣದಿಂದ ನಾನು ಆಜಾದ್ ಭಾರತದ ಕಥೆನ ತೊಗೊಂಡಿದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಏನೂ ಇಲ್ಲದೇ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡ್ರು. ನೀರಾರಿಯಾಗಿ ಅಷ್ಟು ಟಾರ್ಚರ್ ಕೊಟ್ಟರು ಅವಳು ಮತ್ತೆ ತಿರುಗಿ ಸಮುದ್ರದಲ್ಲಿ ಬಿಸಾಕಿದ್ರು ಅವಳು ಬದುಕಿ ಹೂ ಮಾರ್ಕೊಂಡಿದ್ದು, ತನ್ನ ಜೀವನ ದೇಹ ತ್ಯಾಗ ಮಾಡಿ ಜೀವನ ಬಿಟ್ಟಿದ್ದು ಅವಳು 94-96ನೇ ವಯಸ್ಸಿನಲ್ಲಿ. ಸೊ ಅವಳು ಸ್ವಾವಲಂಬಿಯಾಗಿ ದುಡ್ಕೊಂಡು ಬದುಕಿದ್ಲು. ಈ ವ್ಯಕ್ತಿತ್ವಗಳು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ಕೊಳ್ಬೇಕು. ನಾನು ಸ್ವಾವಲಂಬಿಯಾಗಿರಬೇಕು, ಇನ್ನೊಬ್ರು ಕಿತ್ಕೊಂಡು ಮೋಸ ಮಾಡಬಾರ್ದು, ನಾನೇ ದುಡ್ಕೊಂಡು ತಿನ್ನಬೇಕು, ಆಮೇಲೆ ನನಗೆ ಹಿಂಗೆ ಆಯಿತು ಅಂದ್ಬಿಟ್ಟು ದೇವರೇನೂ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಸಮಾಜದಲ್ಲಿ, ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳಾಗಿರಬೇಕು. ಮತ್ತು ಅವರೆಲ್ಲರೂ ಸೇರಿ ಕೊಟ್ಟಂಥ ಸ್ವಾತಂತ್ರ್ಯ ನೀವೆಲ್ಲ ಇವತ್ತು ಅನುಭವಿಸ್ತಾ ಇರೋಂಥ ಸ್ವಾತಂತ್ರ್ಯ. ಎಷ್ಟೋ ಜನ ತಾಯಂದರು, ತಂದೆಯಂದರು, ಅಣ್ಣ ತಮ್ಮಂದರು ದೇಶಕ್ಕಾಗಿ ತ್ಯಾಗ ಮಾಡಿರೋದಕ್ಕೆ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರು, ಅಪ್ಪ ಅಮ್ಮಂದ್ರ ಜೊತೆ ನಾವು ಸುಖವಾಗಿ ಜೀವನ ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ನಾನೇನು ನನ್ನ ಕನ್ನಡಿಗರಲ್ಲಿ ಭಾರತವಾಸಿಗಳಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇಟ್ಸ್ ಅ ಟ್ರಿಬ್ಯೂಟ್ ಟು ನೇತಾಜಿ. ಫರ್ಗೆಟ್ ಅಬೌಟ್ ರೂಪಾ ಅಯ್ಯರ್ ಯಾರು ಅನ್ನೋದು ಮುಖ್ಯ ಅಲ್ಲ. ನಾನೊಂದು ಸುಮ್ಮನೆ ನಿಮಿತ್ತ ಮಾತ್ರಕ್ಕೆ ನನ್ನ ದೇಹ ನನಗೊಂದು ಹೆಸರು ಕೊಟ್ಟಿರೋದು ದೇವರು. ಸೊ ನೀವೆಲ್ಲರೂ ಹೋಗಿ ವೀಕ್ಷಿಸಬೇಕು ಈ ಸಿನಿಮಾನ. ಯಾಕೆ ಅಂದರೆ ಮಕ್ಕಳ ಸಮೇತ ಮತ್ತು ಹರ್ ದೇಶವಾಸಿಯೋಂಕೋ ದೇಖ್ನಾ ಹೈ ಅಂತ ನಾನು ಹೇಳ್ತೀನಿ. ಪ್ರತಿ ಭಾರತೀಯ ಪ್ರಜೆಯೂ ಈ ಚಿತ್ರವನ್ನು ನೋಡಿ ನೇತಾಜಿಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅನ್ನೋದು ನನ್ನ ಕೋರಿಕೆ.